ರಜತ್ ಅವ್ರಿಗೆಲ್ಲೋ ಅವ್ರ ಮಾತುಗಳೇ ಅವ್ರಿಗೆ ನೆಗೆಟಿವ್ ಆಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ? ಆಗ್ಬೋದು, ಬಟ್ ಆ ವ್ಯಕ್ತಿ ತಿದ್ಕೊಂಡು ನಡೆಯುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ನಾನು ಈ ಥರ ತಪ್ಪು ಮಾಡಿದ್ದೀನಿ, ಅದನ್ನು ನಾನು ತಿದ್ಕೋತೀನಿ ಅನ್ನೋ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಯಾಕಂದರೆ ಫಸ್ಟ್ ದಿನವೇ ಕಾಯಿ ಹೊಡಿಬೇಕಾದ್ರೇ ಒಂದು ಸ್ಟೇಟ್ಮೆಂಟ್ನ ನಾನು ತಪ್ಪಾಗಿ ಕೇಳಿಸ್ಕೊಂಬಿಟ್ಟೆ, ಸಾರಿ ಬಿಗ್ ಬಾಸ್ ಅಂದ್ಬಿಟ್ಟು ಉಲ್ಟಾ ಕಾಯಿ ಹೊಡೆದವರು. ಸೊ ಏನೇ ತಪ್ಪಾಗ್ತಿದ್ರು ಅದನ್ನು ತಿದ್ಕೊಂಡು ನಡೆಯುವಂಥ ವ್ಯಕ್ತಿ. ಬಟ್ ಕಾನ್ಷಿಯಸ್ನೆಸ್ಸು ಅಷ್ಟೇ ಇರಬೇಕು ಅಂತ ಅನಿಸುತ್ತೆ. ಆ ಕಾನ್ಷಿಯಸ್ನೆಸ್ ಇಟ್ಕೊಂಡು ಆಡಿದ್ರೆ ಅವ್ರು ಖಂಡಿತ ಚೆನ್ನಾಗಿ ಹೋಗುತ್ತೆ ಮುಂದಕ್ಕೆ. ರಜತ್ ಅವ್ರು ಹೇಳ್ತಾರೆ, ಶಿಶಿರ್ ಈಗ ಡೌನ್ ಆಗಿದೆಯಾ, ನೀನು ಕಮ್ಬ್ಯಾಕ್ ಆಗಬೇಕು, ನೀನು ಸುತ್ತಮುತ್ತದವರು ಏನು ಇದೆಯಾ ಅದೊಂದು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ. ಎಲ್ಲರೂ ಅದೇ ಹೇಳೋದು ನಿಮಗೆ ಒಪಿನಿಯನು. ಮೋಕ್ಷಿತಾ ಅವರು ಅದೇ ಬಂದು ಹೇಳ್ತಾರೆ ನಿಮಗೆ. ಸೊ ಯಾಕೆ ಶಿಶಿರ್ ಅವರು ಕಾನ್ಸಂಟ್ರೇಟ್ ಮಾಡಲ್ಲ ಅದ್ರ ಬಗ್ಗೆ? ಅವರೆಲ್ಲೋ ಒಂದು ಕಡೆ ನಿಮ್ಗೆ ಹೇಳೋದು ಐಶ್ವರ್ಯ ಆ ಗುಂಪು ಅದೇನಿದೆ ನಿಮ್ಮದು ಅದು ಅದರಿಂದ ಆಚೆ ಬರಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳೋವಂಥದ್ದು. ಯಾಕೆ ಚೇಂಜ್ ಮಾಡಲ್ಲ? ಇಲ್ಲ, ನಾನು ಆ ನಿಟ್ಟಿನಲ್ಲಿ ಆಡಿದ್ದ ಆಟನೇ ಈ ವಾರದ ಆಟ. ಒಂದು ಗುಂಪು ಅಂತ ಮಾಡ್ಕೊಂಡಾಗ ಅಥವಾ ಒಂದು ಗುಂಪು ಅಂತ ಅದು ನಾವು ಬೇಕು ಅಂತ ಮಾಡ್ಕೊಳ್ಳೋದಲ್ಲ. ಅದಾಗದೇ ಫಾರ್ಮ್ ಆಗೋದು, ಅದಾಗದೇ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗೋದು. ಫಾರ್ ಎಕ್ಸಾಂಪಲ್, ನೀವು ತ್ರಿವಿಕ್ರಮ್ ಭವ್ಯ ತೊಗೋಬೋದು, ಮಂಜಣ್ಣ ಗೌತಮಿ ತೊಗೋಬೋದು, ಅದು ಒಂದು ಗುಂಪಲ್ವಾ, ಅದು ಒಂದು ಕಂಫರ್ಟ್ ಝೋನ್ ಅಲ್ವಾ. ಅದರಿಂದನೂ ಹೊರಗಡೆ ಬಂದು ಆಟ ಆಡಬೇಕು ಅಂತ ಹೇಳ್ತಾರಲ್ವ. ಇಲ್ಲಿ ಯಾಕೆ ಒಬ್ರಿಗೆ ಹೇಳ್ತಾ ಇದ್ದಾರೆ ಅದನ್ನು? ಹಂಗಿದ್ದಾಗ ಅದ್ರ ಹಿಂದೆ ಇರೋ ಒಂದಷ್ಟು ಇಂಟೆನ್ಷನ್ಸ್ ಬೇರೆ ಇರುತ್ತೆ. ನಾವು ನಮ್ಗಳ ಕಷ್ಟಗಳನ್ನು ಮಾತಾಡ್ಕೊಳ್ಳೋದಕ್ಕೆ ಒಂದಷ್ಟು ವ್ಯಕ್ತಿಗಳು ಬೇಕಾಗುತ್ತೆ ಮನೇಲಿ. ನಾವೆಲ್ಲೋ ನಮ್ಮ ದಿನ ಕಳೆದಾಗ ಆ ದಿನ ಹೇಗಾಯಿತು ಅಂತ ಮಾತಾಡ್ಕೊಳ್ಳೋದಕ್ಕೆ ಒಂದಷ್ಟು ವ್ಯಕ್ತಿಗಳು ಬೇಕಾಗಿರುತ್ತೆ. ಅದನ್ನು ಮಾಡ್ತಿರ್ತೀವಿ ಹೊರತು ನಾವು ಗೇಮನ್ನೇನೋ ಚೇಂಜ್ ಮಾಡಿಬಿಡ್ತೀವಿ, ಗೇಮನ್ನು ಇನ್ನೊಬ್ರನ್ನೇನೋ ಎತ್ಬಿಡ್ತೀವಿ, ತೆಗೆದುಬಿಡ್ತೀವಿ, ಈ ಥರ ಮಾತಾಡ್ಕೊಳ್ಳೋಕ್ಕೆ ಕಂಫರ್ಟ್ ಝೋನ್ ಬೇಕಾಗಿಲ್ಲ ಅಲ್ಲಿ. ಅದಷ್ಟೇ ಇದ್ದಿದ್ದು. ಅದು ಅವ್ರಿಗೆ ಯಾವ ಥರ ಕಣ್ ಕುಗ್ತಾ ಇತ್ತು ನನಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನೆಲ್ಲ ಹೊರತುಪಡಿಸಿ ಈ ವಾರ ಪರ್ಫಾರ್ಮ್ ಮಾಡಿದ್ದೆ ನಾನು. ಸೊ ಅದೆಲ್ಲೋ ಅದಕ್ಕೆ ವ್ಯಾಲಿಡೇಷನ್ ಸಿಗಲಿಲ್ಲ, ಎಲಿಮಿನೇಟ್ ಆಗ್ಬಿಟ್ಟೆ ಅನ್ನೋದು. ನೀವು ಈ ವಾರ ಆಚೆ ಬಂದಿದ್ದೀರಾ, ಸೊ ಈಗ ಐಶ್ವರ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾರಾ ಎಲ್ಲರೂ ಮನೆಯಲ್ಲಿ ಅಂತ ಅನಿಸುತ್ತಾ ನಿಮಗೆ? ಮೇ ಬಿ ಮಾಡ್ಬೋದು, ಬಟ್ ಮಾಡಿದ್ರೂ ಅವರು ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಯಾಕಂದರೆ ಹೊರಗಡೆ ತುಂಬ ಲೈಫ್ನ ನೋಡಿದವರು, ಒಬ್ಬರೇ ಹೆದರಿಸಿದವರು. ಸೊ ಟಾರ್ಗೆಟ್ ಮಾಡಿದ್ರೂ ಅದನ್ನು ಹೆದರಿಸೋ ಶಕ್ತಿ ಅವ್ರಿಗಿದೆ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಐಶ್ವರ್ಯ ಅವ್ರಿಗೆ ರೀಸನ್ ಯಾರಾದರೂ ಕೊಟ್ಟಾಗ ಅದಕ್ಕೆ ಹಿಂದೆ ತಿರುಗಿ ಯಾವ ಥರ ರೀಸನ್ ಕೊಡಬೇಕು ಅನ್ನೋದೇ ಗೊತ್ತಿಲ್ವಾ ಅಂತ ಅನಿಸುತ್ತೆ. ಬಿಕಾಸ್ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಧರ್ಮ ಹೋದಾಗ ನೀವು ಅಳ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೀವೇ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಂತ ಕೇಳಿದಾಗ ಹೌದು ಧರ್ಮ ಅವರು ಆಚೆ ಹೋಗಬೇಕು, ಚೈತ್ರ ಅವ್ರು ಉಳ್ಕೋಬೇಕು ಅಂತ ಹೇಳ್ತೀರಾ, ಇದೆಲ್ಲ ನಾಟಕ ಅಂತ ಅನಿಸುತ್ತೆ ಅಂತ. ಆಗ ಅವರು ಹೇಳ್ಬೋದಾಗಿತ್ತು ತ್ರಿವಿಕ್ರಮ್ ಅವ್ರಿಗೆ, ನೀವೇ ಅವ್ರನ್ನ ನಾಮಿನೇಟ್ ಮಾಡಿರೋದು ಈ ವೀಕ್ ಆಚೆ ಹೋಗೋದಕ್ಕೆ, ನೀವು ಹೇಳ್ತಿದ್ರಲ್ಲ, ಸೊ ಅದು ಸರಿನಾ, ನೀವು ಡ್ರಾಮಾ ಆಡ್ತಿರೋದು ಅಂತ ಹೇಳ್ಬೋದಾಗಿತ್ತು ತಿರುಗಿಸಿ ಅವರಿಗೆ. ಮಂಜಣ್ಣಂಗಾಗಿರ್ಬೋದು, ತ್ರಿವಿಕ್ರಮ್ ಅವ್ರಿಗಾಗಿರ್ಬೋದು, ಯಾರಿಗೂ ತಿರುಗಿಸಿ ಹೇಳೋದಕ್ಕೆ ಹೋಗಲ್ಲ. ಅವರು ರೀಸನ್ ಕೊಟ್ಟಿರೋದಕ್ಕೆ ನಾನೇನು ರೀಸನ್ ಕೊಡಬೇಕು ಅನ್ನೋ ಥಿಂಕಿಂಗ್ ಕೂಡ ಐಶ್ವರ್ಯ ಮಾಡಲ್ಲ ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನ ಹೇಳ್ಬಿಡ್ತಾರೆ ಅಂತ ಅನ್ಸುತ್ತೆ. ಅದು ಬೇಕು ಅಂತ ಅನ್ಸುತ್ತೆ ಎಲ್ಲೋ. ಹೌದು, ಬೇಕು ಅಂತ ಅನ್ಸುತ್ತೆ ಒಂದು. ಆಮೇಲೆ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂದರೆ, ನೀವು 1.5 ಅವರ್ ಎಪಿಸೋಡ್ ಏನು ನೋಡಿರ್ತೀರ, ನಮ್ಗೆ ಅಲ್ಲಿ 24 ಗಂಟೆಯಲ್ಲಿ ನಡೆದಿರೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಸೋಮವಾರ ನಡೆಯೋ ನಾಮಿನೇಷನ್ನು ಭಾನುವಾರ ಎಲಿಮಿನೇಟ್ ಆಗೋ ವ್ಯಕ್ತಿ ಮಧ್ಯದಲ್ಲಿ ತುಂಬ ನಡೆದಿರುತ್ತೆ. ಸೊ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ ಮೇಡಮ್. ಅಲ್ಲಿ ಈ ಹಿಂದಿನ ದಿನ ಮಾತಾಡಿರೋದೇ ನೆನಪಿರಲ್ಲ. ಆ ಥರ ಒಂದಷ್ಟು ವಿಷಯಗಳು ಇದು ನಿಮ್ಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ಹೌದು ಹಂಗಾಗುತ್ತೆ. ತುಂಬ ಆ ಕ್ಷಣಕ್ಕೆ ನಾವೇನಾದರೂ ಮಾತಾಡಬೇಕು ಅಂದಾಗ ತುಂಬ ವಿಷಯಗಳು ನೆನಪಾಗಲ್ಲ. ಸೊ ಆ ಥರ ಒಂದು ಭರದಲ್ಲಿ ಹೇಳಿಲ್ಲದೆ ಇರ್ಬೋದೇನೋ, ಬಟ್ ಹೌದು, ಯಾರಾದರೂ ಏನಾದರೂ ಕೌಂಟರ್ ಕೊಟ್ಟಾಗ ಅದಕ್ಕೆ ವಾಪಸ್ ತಿರುಗಿ ಕೊಡೋದನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿರೋ ಹುಡುಗಿರಲ್ಲಿ ಈಗ ತುಂಬ ಸ್ಟ್ರಾಂಗ್ ಅಂತ ಅಂದರೆ ಯಾರು ಅನ್ನಿಸ್ತಿದ್ದಾರೆ ನಿಮಗೆ? ಐ ಥಿಂಕ್ ಭವ್ಯ ಮುಂದೆ ಬರ್ತಾರೆ ಖಂಡಿತ. ವಾಟ್ ಅಬೌಟ್ ಮೋಕ್ಷಿತಾ ಅಂಡ್ ಗೌತಮಿ? ನನ್ನ ಪ್ರಕಾರ ಮೋಕ್ಷಿತಾ ಇದೇ ಕ್ಲಾರಿಟಿಲಿ ಆಡ್ತಾ ಹೋದರೆ ಅವ್ರು ಮುಂದಕ್ಕೆ ಬರ್ತಾರೆ, ಗೌತಮಿನ ಓವರ್ಟೇಕ್ ಮಾಡಬಹುದು.